ಎಲ್ಲ ಸ್ವಾಮಿಗಳಿಗೆ ಸ್ವಾಮಿಯೇ ಶರಣಮಯ್ಯಪ್ಪ ಹಾಗೂ ಗುರುಗಳಿಗೆ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಗುರುಗಳಿಗೆ ಇರುಮುಡಿ ಕಟ್ಟುವಂಥ ಗುರುಗಳು 41 ದಿನ ಪೂರ್ಣ ವ್ರತ ಆಗಿರ್ಬೇಕು. ಹಂಗಾದ್ರೆ ಮಾತ್ರ ಇರುಮುಡಿ ಕಟ್ಟೋಕೆ ಅದು ಬರುತ್ತೆ. ಅದು ಆ ಪದ್ಧತಿ ಹಂಗಿದೆ. ನಿಮ್ಮದೇ 5 ದಿನ ವ್ರತ ಮಾಡಿ ನಾನು ಗುರು ಅಂತೇಳಿ ಇರುಮುಡಿ ಕಟ್ಟಕ್ಕೆ ಬಂದರೆ ಅದಕ್ಕೆ ವ್ಯಾಲ್ಯೂನೆಸ್ ಇರೋಂಗಿಲ್ಲ. ಆ ಅಯ್ಯಪ್ಪನೂ ಒಪ್ಪಲ್ಲ ನಿಮ್ಮನ್ನ. ಹಂಗಾಗಿ ನೀವು ಇರುಮುಡಿ ಕಟ್ಟಂಥ ಗುರುಗಳು 41 ದಿನ ಪೂರ್ಣ ವ್ರತ ಮಾಡಿರ್ಬೇಕು. ಹಂಗಾದರೆ ನೀವು ಇರುಮುಡಿ ಕಟ್ಟಬೋದು. ಸ್ವಾಮಿಗಳು 47 ದಿನ 48 ದಿನ ವ್ರತ ಮಾಡಿರ್ತಾರೆ. ನೀವು ಗುರು ಅಂತೇಳಿ 5 ದಿನಕ್ಕೆ ಮಾಲೆ ಹಾಕಿ ಒಂದು ಇರುಮುಡಿ ಕಟ್ತೀರಿ. ಅದು ನಿಮಗೆ ಕರ್ಮಗಳೇ ಹೊರತು ಅದು ಚೆನ್ನಾಗಲ್ಲ. ದಯಮಾಡಿ ಗುರುಗಳು 40 ದಿನ ವ್ರತ ಮಾಡಿ ನೀವು ಇರುಮುಡಿ ಕಟ್ಟಿ ನಿಮ್ಮ ಸ್ವಾಮಿಗಳಿಗೆ ಊಟ ಇರುಮುಡಿ ಕಟ್ಟ್ರಿ. ಅವಾಗೇ ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಅದಕ್ಕೊಂದು ಆ ಪರಮಾತ್ಮ ಮೆಸ್ತಾನ ಆ ಪದ್ಧತಿನೂ ನಮ್ಮ ಸನಾತನ ಧರ್ಮ ಅದು ಕಾಪಾಡ್ದಂಗೆ ಆಗುತ್ತೆ. ನಮ್ಮ ಅಯ್ಯಪ್ಪನ ಪದ್ಧತಿ ವ್ರತ ನಿಯಮನೂ ಅದು ನಿಷ್ಠೆ ಇರುತ್ತೆ. ಹಂಗಾಗಿ ಇರುಮುಡಿ ಕಟ್ಟುವಂಥ ಗುರುಗಳು 41 ದಿನ ವ್ರತ ಆಗಿರಬೇಕು. ಹಾಗಾದರೆ ಮಾತ್ರ ಇರುಮುಡಿ ಕಟ್ಟಬಹುದು ನೀವು ನಿಮ್ಮ ಸ್ವಾಮಿಗಳಿಗೆ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಅಯ್ಯಪ್ಪನ ಬಗ್ಗೆ ಗೊತ್ತಾಗಲಿ. ಭಾಳ ಜನಗಳಿಗೆ ಗೊತ್ತೇ ಇಲ್ಲ. 5 ದಿನಕ್ಕೆ ಮಾಲೆ ಹಾಕಿ ಬಂದು ನಾನು ಗುರು ಅಂತೇಳಿ ಇರುಮುಡಿ ಕಟ್ಟಕ್ಕೆ ಕುಂತ್ಕೊಂತಾರೆ. ಹಂಗಾಗಿ ಅದು ತಪ್ಪು. ಹಂಗೆ ಮಾಡಬೇಡ್ರಿ ಗುರುಗಳೇ. ದಯಮಾಡಿ ನೀವು 41 ದಿನ ವ್ರತ ಆದಮೇಲೆ ಇರುಮುಡಿ ಕಟ್ಟಿರಿ ನಿಮ್ಮ ಸ್ವಾಮಿಗಳಿಗೆ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಗುರುಗಳಿಗೆ ಶೇರ್ ಮಾಡಿರಿ. ವಿಡಿಯೋ ಅರ್ಥ ಆಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ.